ಹಾಯ್ ಗೈಸ್, ವೆಲ್ಕಮ್ ಟು ದ ಗೋಲ್ಡನ್ ಚಾರ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷನ ನಾವೊಂದು ಒಳ್ಳೆಯ ಸಿಹಿ ತಿಂಡಿಯೊಂದಿಗೆ ಸ್ಟಾರ್ಟ್ ಮಾಡೋಣ ಅಂತ ಬಯಸ್ತಾ ಇವತ್ತು ನಮ್ಮ ಚಾನಲ್ ನಾವು ಮಾಡ್ತಾ ಇದೀವಿ ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಾ ಅಂದ್ರೆ ಏನೋ ಲಕ್ಸುರಿ ಆಗಿ ಘೀ ಹಾಕಿ ಮಾವ ಹಾಕಿ ಎಲ್ಲ ಇಲ್ಲ, ಸಿಂಪಲ್ ಆಗಿ ಈಸಿಯಾಗಿ ಒಂದು ರೆಸಿಪಿ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ತಗೊಂಡಿದ್ದೀನಿ 1/2 kg ಕ್ಯಾರೆಟ್ನ. ಇದನ್ನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಒನ್ಸ್ ವಾಶ್ ಆದ್ಮೇಲೆ ನಾವೀಗ ಇದನ್ನ ಇದ್ರ ಟಾಪ್ ಮತ್ತೆ ಬಾಟಮ್ ಎರಡನ್ನೂ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದು ಪೀಲರ್ ತಗೊಂಡು ನೀಟಾಗಿ ಇದನ್ನ ಪೀಲ್ ಮಾಡ್ಕೊಳ್ಳೋಣ. ಪೀಲ್ ಆಗಿದ ತಕ್ಷಣ ನಾವೊಂದು ಗ್ರೇಟರ್ನ ತಗೊಂಡು, ಗ್ರೇಟರ್ ಅಲ್ಲಿ ತುಂಬಾ ಸೈಡ್ಸ್ ಇದೆ, ಮೇಕ್ ಶೋರ್ ಗ್ರೇಟರ್ ಅಲ್ಲಿ ಮೀಡಿಯಂ ಸೈಜ್ ಇರೋದನ್ನ ಚೂಸ್ ಮಾಡ್ಕೊಂಡು, ಮೀಡಿಯಂ ಸೈಜ್ ಇರೋದನ್ನ ಚೂಸ್ ಮಾಡ್ಕೊಂಡಾದ್ಮೇಲೆ ಎಲ್ಲ ಕ್ಯಾರೆಟ್ನು ನೀಟಾಗಿ ಗ್ರೇಟ್ ಮಾಡಿ ಒಂದ್ ಕಡೆ ಸೈಡ್ ಅಲ್ಲಿ ಎತ್ತಿಟ್ಕೊಳ್ಳೋಣ. ಒನ್ಸ್ ಎಲ್ಲ ಕ್ಯಾರೆಟ್ ಗ್ರೇಟ್ ಆಗಿದ ತಕ್ಷಣ ನಾವು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಕಾದಿದ ತಕ್ಷಣ ಅದಕ್ಕೆ ಹಾಲ್ನ ಹಾಕೊಳ್ಳಿ. ನಾನು ಇವಾಗ ಆಲ್ಮೋಸ್ಟ್ 1:3 ರೇಷಿಯೋ ಅಷ್ಟು ಹಾಲ್ನ ತಗೊಂತಾ ಇದ್ದೀನಿ. ನಾವು ಕ್ಯಾರೆಟ್ನ 500 grams ತಗೊಂಡಿದ್ವಿ, ಸೊ ನಮ್ಮ ಹಾಲ್ನ 1.5 liters ಅಷ್ಟು ತಗೊಂತಾ ಇದ್ದೀನಿ. ಒನ್ಸ್ ಹಾಲು ಚೆನ್ನಾಗಿ ಒಂದು ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆದಾಗ ನಾವು ತುರಿದಿಟ್ಕೊಂಡಿರುವಂತ ಕ್ಯಾರೆಟ್ನೆಲ್ಲಾನು ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಆಗಿ ಹಾಕೊಳ್ಳೋಣ. ಹಾಕೊಂಡ್ಮೇಲೆ ನೀಟಾಗಿ ಅದನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಪುನಃ ಅದನ್ನ ಬಾಯ್ಲ್ ಆಗಕ್ಕೆ ಬಿಡೋಣ. ಸೊ ಮೇಕ್ ಶೋರ್ ಸ್ಟಾರ್ಟಿಂಗ್ ಅಲ್ಲಿ ಅವಾಗ ಒಂದ್ಸಲ ಅದನ್ನ ಮಿಕ್ಸ್ ಮಾಡ್ತಾ ಇರಿ, ಸೊ ದ್ಯಾಟ್ ಅದು ಬಾಟಮ್ ಅಲ್ಲಿ ಸ್ಟಿಕ್ ಆಗಲ್ಲ. ಹಾಲು ಗಟ್ಟಿ ಆಗ್ತಾ ಇವೆಂಚುಲಿ ಅದು ತಳ ಹಿಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ಬೇಕು, ರೆಗ್ಯುಲರ್ ಆಗಿ ಕೈ ಆಡ್ಬೇಕು. ರೆಗ್ಯುಲರ್ ಆಗಿ ಕೈ ಆಡ್ತಾ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ತಗೊಂಡ್ ಬರೋಣ. ಇವೆಂಚುಲಿ ಯಾವಾಗ ಎಲ್ಲ ಹಾಲುನು ಇವಾಪರೇಟ್ ಆಗಿ ನಮ್ಗೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಸಿಗುತ್ತೋ, ಈ ಟೈಮಲ್ಲಿ ನಾವು ಇದಕ್ಕೆ ಶುಗರ್ ಆ್ಯಡ್ ಮಾಡ್ಬೋದು. ಶುಗರು ಹಾಲು ಎಷ್ಟು ತಗೊಂಡಿರ್ತೀವಲ್ಲ ಅದ್ರದ್ದೊಂದು 10% ಅಷ್ಟು ಶುಗರ್ ಆ್ಯಡ್ ಮಾಡ್ಬೋದು. ನಾನು ಹಾಲು ಆಲ್ಮೋಸ್ಟ್ 1.5 liters ತಗೊಂಡಿರೋದ್ರಿಂದ ಅದು 10%, ನಾನು 150 grams ಅಷ್ಟು ಶುಗರ್ನ ಹಾಕೊಂತ ಇದ್ದೀನಿ. 150 grams ಅಷ್ಟು ಶುಗರ್ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನಾವು ಶುಗರ್ ಹಾಕಿದ್ದು ಒಂದು 2 minutes ಅಷ್ಟಿಗೆ ಪುನಃ ವಾಪಸ್ಸು ಕ್ಯಾರೆಟ್ ಹಲ್ವಾದು ಥಿಕ್ನೆಸ್ ತುಂಬಾ ಲೈಟ್ ಆಗುತ್ತೆ. ಕ್ಯಾರೆಟ್ ಹಲ್ವಾದಲ್ಲಿ ಹಾಕಿರೋ ಶುಗರ್ ಎಲ್ಲಾನು ಮೆಲ್ಟ್ ಆಗುತ್ತೆ. ಇವಾಗ ನಾವು ಕನ್ಸಿಸ್ಟೆಂಟ್ ಆಗಿ ಸ್ಟಿರ್ ಮಾಡ್ತಾ ಅದನ್ನ ಒಂದು ಥಿಕ್ ಕನ್ಸಿಸ್ಟೆನ್ಸಿಗೆ ತಗೊಂಡು ಬರಬೇಕು ವಾಪಸ್. ಒನ್ಸ್ ಯು ಹ್ಯಾವ್ ರೀಚ್ ದಿಸ್ ಪೊಸಿಷನ್, ಇವಾಗ ಇಲ್ಲಿ ನೀವು ನೋಡ್ಬೋದು ಫುಲ್ ಥಿಕ್ ಆಗಿ, ಬೈಂಡಿಂಗ್ ಆಗಿ, ಶೈನಿ ಆಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿ. ಈ ಸ್ಟೇಜ್ ನಲ್ಲಿ ನಾವು ಗ್ಯಾಸ್ ಸ್ಟವ್ ನ ಆಫ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದ್ ಸ್ವಲ್ಪ ಆಲ್ಮಂಡ್ಸ್ ಹಾಗೂ ಕ್ಯಾಶ್ಯೂನ ತಗೊಂಡಿದ್ದೀನಿ. ಇದನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ಸ್ಟೇಜ್ ನಲ್ಲಿ ನೀವು ಇದನ್ನ ಹೀಗೇನೆ ಡೈರೆಕ್ಟ್ ಆಗಿ ಹಲ್ವಾಗ ಹಾಕಿ ಮಿಕ್ಸ್ ಮಾಡ್ಬೋದು. ಆದ್ರೆ ನಿಮ್ಗೇನಾದ್ರೂ ಸ್ವಲ್ಪ ಕ್ರಂಚಿಯಾಗಿ ಇಷ್ಟ ಇದೆ ಅಂತಂದ್ರೆ ಒಂದ್ ಚಿಕ್ಕ ಬಾಣಲೆ ತಗೊಂಡು ಅದ್ರೊಳಗೆ 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಘೀ ಹಾಕೊಳ್ಳೋಣ. ಘೀ ಹಾಕೊಂಡು ಕಟ್ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಂದು ಫ್ರೇಗ್ರೆನ್ಸ್ ಹಾಗೂ ಅದು ಒಂದ್ ಸ್ವಲ್ಪ ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಆಗಿ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಅದನ್ನ ಫ್ರೈ ಮಾಡಿಕೊಂಡು ಫ್ರೈ ಮಾಡಿರೋ ಡ್ರೈ ಫ್ರೂಟ್ಸ್ ನ ನಾವೀಗ ಹಲ್ವಾಗ ಹಾಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದ್ದಾಗೆ ನಿಮ್ಮ ಟೇಸ್ಟಿಯಾದ ಹೋಮ್ ಮೇಡ್ ಲೈಟ್ ಆಗಿ ಫೀಲ್ ಆಗುವ ಕ್ಯಾರೆಟ್ ಹಲ್ವಾ ರೆಡಿ ಟು ಸರ್ವ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು.